ಈಗ ಮಳೆಗಾಲ ಶುರುವಾಗಿದೆ. ಎಲ್ಲ ಕಡೆ ಈ ಸಲ ಬೇಗ ಮಳೆ ಶುರುವಾಗಿ ಎಲ್ಲ ಕಡೆ ಜಾಸ್ತಿ ಮಳೆಯಿಂದ ಎಲ್ಲ ಕಡೆ ಹಾನಿ ಉಂಟಾಗ್ತಾ ಇದೆ. ಅಲ್ಲಿ ಗುಡ್ಡ ಕುಸಿತ, ಇಲ್ಲಿ ನೀರು ತುಂಬಿ ಮನೆ ಹೋಗ್ತು, ಅದು ಇದು ಎಲ್ಲ. ಅದು ಆ್ಯಕ್ಚುಲಿ ಏನಂತ ಅಂದರೆ, ಸರಿಯಾಗಿ ಸರ್ಕಾರಗಳು ಎಷ್ಟೇ ಮಳೆ ಆದ್ರೂ ಆ ಮಳೆ ನೀರು ಮನೆಗಳಿಗೆ ಹೊಕ್ಕದ ಹಾಗೆ ಅಥವಾ ಗುಡ್ಡ ಕುಸಿದ ಹಾಗೆ ನೋಡ್ಕೊಳ್ಬೇಕು. ಆದರೆ ಆ ಥರ ಇಲ್ಲ ಇವಾಗ. ಅಲ್ಲಿ ಎಲ್ಲಿ ಕೆರೆಗಳಿರ್ತವೆ ಅಲ್ಲಿ ಅದನ್ನು ಮುಚ್ಚಿ ಮನೆ ಕಟ್ತಾರೆ. ಎಲ್ಲಿ ರಾಜಕಾಲುವೆ ಇರುತ್ತೆ ಅಲ್ಲಿ ಅದನ್ನು ಮುಚ್ಚಿ ಮನೆ ಕಟ್ತಾರೆ. ಎಲ್ಲಿ ಅದೆಲ್ಲ ನದಿ ತೀರದಲ್ಲಿ ಮನೆಗಳನ್ನು ಕಟ್ತಾರೆ. ನದಿ ತೀರಗಳಲ್ಲಿ ಮುಂಚೆ ಅಂದರೆ ಅದು ಉಕ್ಕುತ್ತಾ ಇರಲಿಲ್ಲ, ಇವಾಗ ಜಾಸ್ತಿ ಉಕ್ಕುತ್ತೆ. ಅದಕ್ಕಾಗಿ ಆ ನದಿ ತೀರದಲ್ಲಿರುವಂಥ ಅಥವಾ ಸಮುದ್ರ ತೀರದಲ್ಲಿ ಕೆರೆಯ ಹತ್ತಿರ ಇರುವಂಥದ್ದು ಮನೆಗಳವರು ಸ್ವಲ್ಪ ದೂರಕ್ಕೆ ಹೋಗ್ಬಿಡೋದು ಒಳ್ಳೆಯದು. ಅದು ಅಟ್ಲೀಸ್ಟ್ ಮಳೆಗಾಲ ಒಂದು 3-4 ತಿಂಗಳು ಬೇರೆ ಕಡೆ ಉಳ್ಕೊಂಡು ಬೇಕಾದ್ರೆ ಆಮೇಲೆ ಬೇಕಾದ್ರೆ ಅಲ್ಲಿಗೆ ಬರ್ಬೋದು ಅವರು. ಯಾಕಂದರೆ ಅಟ್ಲೀಸ್ಟ್ ಅದು ಉಕ್ಕಿ ಬಂದಾಗ ಅಲ್ಲಿ ಆಗುವ ಹಾನಿಯಾದರೂ ತಪ್ಪುತ್ತೆ ಅವರಿಗೆ. ಯಾಕಂದರೆ ಅವ್ರದ್ದು ಪೂರ್ವಜರ ಕಾಲದಿಂದ ಅದೇ ಜಾಗದಲ್ಲಿ ಇರ್ತಾರೆ. ಆದ್ರೂ ಇವಾಗ ಪ್ರಕೃತಿ ವಿಕೋಪಕ್ಕೆ ಹೋಗ್ತಾ ಇದೆ. ಏನಾಗ್ತಾ ಇದೆ ಅಂತಲೇ ಗೊತ್ತೇ ಇಲ್ಲ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಇವಾಗ ರಸ್ತೆಗಳನ್ನು ಮಾಡ್ತಾರೆ. ರಸ್ತೆಗಳನ್ನು ಮಾಡಿದಾಗ ಗುಡ್ಡಗಳು, ಅದು ಎಷ್ಟೋ ವರ್ಷದಿಂದ ಗುಡ್ಡ, ಕಲ್ಲು, ದೊಡ್ಡ ದೊಡ್ಡ ಬಂಡೆಕಲ್ಲು, ಮಣ್ಣು ಎಲ್ಲ ಸೇರಿ ಗಟ್ಟಿಯಾಗಿರುತ್ತೆ. ಅದನ್ನೇ ಏನು ಮಾಡ್ತಾರೆ ಇವರು ಕತ್ತರಿಸಿ, ಗುಡ್ಡಗಳನ್ನೆಲ್ಲ ಕತ್ತರಿಸಿ ರಸ್ತೆಗಳನ್ನು ದೊಡ್ಡದು ಮಾಡ್ತಾರೆ. ಅದು ರೈಲ್ವೆ ಟ್ರ್ಯಾಕ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಆದರೆ ಅದನ್ನು ಸರಿಯಾಗಿ ಸುರಕ್ಷತೆ ಮಾಡಲ್ಲ, ಎಲ್ಲೋ ಕಡ್ದಿರ್ತಾರೆ. ಆದರೆ ಅದು ನೀರು ಬಿದ್ದು ಅದು ಮುಂಚೆ ಅದಕ್ಕೆ ಬಂಡೆಗಲ್ಲು, ಮಣ್ಣು ಎಲ್ಲ ಕೂಡ್ಕೊಂಡು ಗಟ್ಟಿಯಾಗಿರುತ್ತೆ. ಅದು ಬಂಡೆಗಲ್ಲನ್ನು, ಮಣ್ಣುಗಳನ್ನು ತೆಗೆದುಕೊಳ್ಳಿ ಅದು ಸಡಿಲಾಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ರಸ್ತೆಗೆ ಅದು ಮಳೆ ಬಂದು ಹಸಿಯಾಗಿ ಅದು ಗುಡ್ಡ ಕುಸಿಯುತ್ತೆ, ಇಲ್ಲ ಬಂಡೆಗಳು ಉರುಳ್ತವೆ. ಲಾಸ್ಟ್ ಇಯರ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರೂರು ಗ್ರಾಮದಲ್ಲಿ ಪಾಪ ಕೇರಳದ ಒಬ್ಬನು ಟ್ರಕ್ಕೇ ಹೋಗ್ಬಿಟ್ಟಿತ್ತು. ಅಲ್ಲಿ ಅಂಗಡಿ ಇಟ್ಕೊಂಡವ್ರ ಅಂಗಡಿನೇ ಹೋಗ್ಬಿಟ್ಟಿತ್ತು. ಎಷ್ಟು ಜನ ಸಾವು ನೋವಾಯಿತು. ಆ ಟ್ರಕ್ನವನು ಅರ್ಜುನ್ ಅಂತ, ಅವನು ಎಷ್ಟು ತಿಂಗಳಾದರೂ ಸಿಗಲೇ ಇಲ್ಲ. ಅವರು ಹುಡುಕಿ ಟ್ರಕ್ಕೇ ಸಿಕ್ಕಿರಲಿಲ್ಲ. ಕಡೆಗೆ ಟ್ರಕ್ ಸಿಕ್ತು, ಆದರೆ ಅವನು ಸತ್ತೋಗ್ಬಿಟ್ಟಿದ್ದ. ಪಾಪ ಈ ಥರ ಆಗುತ್ತೆ. ಈ ಗುಡ್ಡಗಳನ್ನೆಲ್ಲ ಕಡಿದು ರಸ್ತೆಗಳನ್ನು ಮಾಡುವವರು ಸರಿಯಾಗಿ ಪ್ಲ್ಯಾನಿಂಗ್ ಮಾಡಬೇಕು. ಅದು ರಸ್ತೆಗೆ ಬಂದು ಬಿದ್ದು ಜನಗಳೆಲ್ಲ ಸಾಯುವ ಥರ ರಸ್ತೆಗಳನ್ನು, ರೈಲ್ವೆ ಟ್ರ್ಯಾಕ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅಭಿವೃದ್ಧಿ ಆಗಬೇಕು ಹೌದು, ಆದರೆ ಈ ಥರ ಜನರು ಸಾಯುವಂಗೆಲ್ಲ ಅಭಿವೃದ್ಧಿ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ನದಿ ತೀರದಲ್ಲಿ ಗುಡ್ಡದ ಪಕ್ಕದಲ್ಲಿ ಮನೆ ಇರೋರೆಲ್ಲ ಮಳೆಗಾಲದಲ್ಲಿ ಅಲ್ಲಿ ಇರೋದೇ ಒಳ್ಳೆಯದು. ಯಾಕಂದರೆ ಈ ಮಳೆ ಬಂತು ಅಂತಂದರೆ ಮೇ 15ರಿಂದ ಸೆಪ್ಟೆಂಬರ್ವರೆಗೂ ಅಲ್ಲಿ ಜಾಗ ಖಾಲಿ ಮಾಡೋದು ಒಳ್ಳೆಯದು. ಗುಡ್ಡದ ಹತ್ತಿರ ಮತ್ತು ನದಿ ಹತ್ತಿರ, ಹಳ್ಳದ ಹತ್ತಿರ, ಸಮುದ್ರದ ಹತ್ತಿರ ಮನೆಗಳವರು ಇರೋದೇ ಬೇಡ ಅಲ್ಲಿ. ಯಾಕಂದರೆ ಇವಾಗ ಮುಂಚಿನ ಥರ ಅಲ್ಲ, ಪ್ರಕೃತಿ ವಿಕೋಪಕ್ಕೆ ಹೋಗಿದೆ. ಮಳೆ ಬಂದರೆ ಸತತವಾಗಿ ಮಳೆ ಹೊಯ್ದು ಏನು ಫುಲ್ ಇದೆ, ಮಳೆ ನೀರಿಂದ ಎಲ್ಲ ಮನೆಗಳು ಕುಸಿಯೋದು, ಅದು ಕುಸಿಯೋದು, ಗುಡ್ಡ ಕುಸಿಯೋದು, ಇದೇ ಕೆಲಸ ಆಗಿಬಿಟ್ಟಿದೆ. ಮತ್ತು ರಾಜಕಾಲುವೆಗಳೆಲ್ಲೋ ಹಳ್ಳ, ರಾಜಕಾಲುವೆ, ನದಿಯೆಲ್ಲ ಮುಚ್ಚಿ ಮಾಡಿರುವಂಥ ಅಪಾರ್ಟ್ಮೆಂಟ್ಗಳು, ಮನೆಗಳನ್ನೆಲ್ಲ ಇರಲೇಬಾರ್ದು. ಯಾಕಂದರೆ ಅಲ್ಲಿ ನೀರಿನ ಕೊರತೆ ಇರುತ್ತೆ. ಈ ಮಳೆ ಬಂದ ಕೂಡಲೇ ಅಲ್ಲಿ ಮತ್ತೆ ನೀರಿನ ಕೊರತೆ ಎದ್ದುಬಿಡುತ್ತೆ. ಆವಾಗ ಕೆಳಗಡೆ ಇರುವ ಮಣ್ಣು ಸಡಿಲಾಗಿ ಇರೋ ಬಿಲ್ಡಿಂಗ್ಗಳೆಲ್ಲ ಬಿದ್ದೋಗ್ತವೆ. ಅದಕ್ಕಾಗಿ ಅಲ್ಲಿ ನೀರು ಹಿಂದಿನಿಂದ ನೀರು ಹರಿತಾ ಇದ್ದರೆ ಆ ನೀರು ಹರಿಯೋ ಜಾಗನ ಬಂದ್ ಮಾಡಿ ಇವ್ರುಗಳು ಮನೆಗಳನ್ನು ಕಟ್ಕೊಳ್ಳೋದು, ರಸ್ತೆ ಮಾಡೋದು, ಅದನ್ನು ಮಾಡೋದು ಇದನ್ನು ಮಾಡೋದು ಮಾಡಬಾರ್ದು. ಅದನ್ನು ಮಾಡಿದರೆ ನೋಡಿ ಎಲ್ಲ ಸಾವು ನೋವುಗಳಿಗೆ ಕಾರಣ ಆಗುತ್ತೆ. ಸರ್ಕಾರ ಇದಕ್ಕೆ ಬೆಲೆ ಕೊಡಬೇಕು. ಮತ್ತು ರಾಜಕಾಲುವೆಗಳನ್ನು, ನದಿಗಳು ಜಾಗನ, ಕೆರೆಗಳಿದ್ದ ಜಾಗನ, ಜಲಾಶಯಗಳಿದ್ದ ಜಾಗಗಳನ್ನೆಲ್ಲ ನಾವು ಹಿಂದಿನ ನಕ್ಷೆಯಲ್ಲಿ ನೋಡಿ ಅಲ್ಲಿರೋ ಜನರುಗಳನ್ನೆಲ್ಲ ಖಾಲಿ ಮಾಡಿಸೋದು ಒಳ್ಳೆಯದು. ಖಾಲಿ ಮಾಡಿಸದೇ ಇದ್ದರೆ ಅವರು ಸಾಯ್ತಾರೆ, ಅದಂತೂ ಗ್ಯಾರಂಟಿ. ಯಾಕಂದರೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ ಅಲ್ಲಿ ರಾಜಕಾಲುವೆ ಇತ್ತು, ಅದು ಗೊತ್ತಾಗಲ್ಲ. ಅದಕ್ಕಾಗಿ ರಾಜಕಾಲುವೆ ಅದು ಇದು ಎಲ್ಲ ನೋಡಿ ಮನೆ ಕಟ್ಕೊಳ್ಳಿ.
ಹಳ್ಳದ ಹತ್ರ ಗುಡ್ಡದ ಹತ್ರ ಯಾರೂ ಮನೆಗಳನ್ನು ಕಟ್ಕೋಬೇಡಿ.